ಹಲೋ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೇಮ ವಿಫಲತೆಗೆ ಲವ್ ಫೇಲ್ಯೂರ್ಗೆ ಕಾರಣವಾಗುವಂಥ ಒಂದು ಗ್ರಹಗಳ ಸ್ಥಿತಿ ಯಾವ ಥರ ಇದೆ, ಯಾವ ಗ್ರಹಗಳು ವೀಕ್ ಆಗಿದ್ರೆ ನಿಮಗೆ ಯಾವ ಥರ ಫೇಲ್ಯೂರ್ ಆಗುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಜಾತಕದಲ್ಲಿ ಶುಕ್ರ, ಗುರು, ಬುಧ, ರಾಹು ಗ್ರಹಗಳು ಈ ಗ್ರಹಗಳು ಏನಾದರೂ ವೀಕ್ ಇದ್ದರೆ ನಿಮ್ಗೆ ಏನಾಗ್ತದೆ, ಜಾತಕದಲ್ಲಿ ಲವ್ ಫೇಲ್ಯೂರ್ ಆಗುವಂಥ ಚಾನ್ಸ್ ಇರ್ತದೆ, ಅಥವಾ ದಾಂಪತ್ಯ ಜೀವನದಲ್ಲಿ ವಿರಸ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಯಾವ ಥರ ಅಂತ ನೋಡೋಣ. ಜಾತಕದಲ್ಲಿ ಶುಕ್ರ ಏನಾದರೂ ವೀಕ್ ಇದ್ರೆ, ಜಾತಕದಲ್ಲಿ ಶುಕ್ರ ಗ್ರಹ ಏನಾದರೂ ವೀಕ್ ಇದ್ರೆ ಏನಾಗ್ತದೆ, ನಿಮಗೆ ಅಟ್ರಾಕ್ಷನ್ ಕಮ್ಮಿ ಆಗುತ್ತೆ, ನಿಮ್ದೊಂದು ಬ್ಯೂಟಿ ಕಮ್ಮಿ ಆಗುತ್ತೆ, ಅಟ್ರಾಕ್ಷನ್ ಕಮ್ಮಿ ಆಗುತ್ತೆ, ಮತ್ತೆ ಲವ್ ಫೀಲಿಂಗ್ ಕಮ್ಮಿ ಆಗುತ್ತೆ. ಶುಕ್ರ ಏನಾದರೂ ವೀಕ್ ಇದ್ರೆ ಆವಾಗ ನಿಮ್ಗದು ನಿಮ್ಮೊಂದು ಸಂಬಂಧದಲ್ಲಿ ಎಫೆಕ್ಟ್ ಆಗಿ ನಿಮಗೆ ಫೇಲ್ಯೂರ್ ಆಗುವಂಥ ಒಂದು ಚಾನ್ಸ್ ಬಹುತೇಕ ಇರ್ತದೆ. ಆ ಕಾರಣ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅಗತ್ಯ. ನೆಕ್ಸ್ಟ್ ಬಂದ್ಬಿಟ್ಟು ಬುಧ ಏನಾದರೂ ಜಾತಕದಲ್ಲಿ ತುಂಬ ವೀಕ್ ಆಗಿದ್ರೆ, ಬುಧ ಏನಾದರೂ ನಿಮ್ದೊಂದು ಜಾತಕದಲ್ಲಿ ವೀಕ್ ಆಗಿದ್ರೆ ನಿಮಗೆ ಬುದ್ಧಿವಂತಿಕೆ ಕಮ್ಮಿ ಇರ್ತದೆ, ನಿಮ್ಮದು ಕನ್ಫ್ಯೂಷನ್ ಜಾಸ್ತಿ ಇರ್ತದೆ, ಮತ್ತೆ ಪ್ರೀತಿ ಕಮ್ಮಿ ಆಗ್ಬೋದು, ಪ್ರೀತಿ ಫೀಲಿಂಗ್ ಲವ್ ಫೀಲಿಂಗ್ ಕಮ್ಮಿ ಆಗ್ಬೋದು. ಈ ಥರ ಎಲ್ಲ ಆಗ್ತಾ ಇರ್ತದೆ. ನೀವು ಈ ಥರ ಬುಧ ವೀಕ್ ಇದ್ದಾಗ ನಿಮಗೆ ಈ ಒಂದು ವೀಕ್ನೆಸ್ ಇರೋ ಕಾರಣ ನಿಮಗೆ ಲವ್ ಬ್ರೇಕ್ ಆಗುವಂಥ ಚಾನ್ಸ್ ಇರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ರಾಹು. ಜಾತಕದಲ್ಲಿ ರಾಹು ಏನಾದರೂ ವೀಕ್ ಇದ್ದಾಗ ನಿಮಗೆ ಅದು ಒಂಥರ ಭ್ರಮೆ ಕೊಡ್ಬೋದು, ಗೊಂದಲ ತರ್ಬೋದು. ಲವ್ ಲೈಫ್ ಬಗ್ಗೆ ಕೂಡ ತುಂಬ ಭ್ರಮೆ ಕೊಡ್ಬೋದು, ಸಂಗಾತಿ ಬಗ್ಗೆ ಅನುಮಾನ ಪ್ರವೃತ್ತಿ ಹೊಂದಿರ್ಬೋದು ರಾಹು ವೀಕ್ ಇದ್ರೆ. ಈ ಥರ ರಾಹು ತುಂಬ ವೀಕ್ ಇದ್ದಾಗ ನಿಮಗೆ ಸಂಗತಿ ಮೇಲೆ ಕೂಡ ತುಂಬ ಭ್ರಮೆ ಕೊಡ್ಬೋದು. ಇದು ಕೂಡ ನಿಮಗೆ ಲವ್ ಫೇಲ್ಯೂರ್ ಆಗಲಿಕ್ಕೆ ತುಂಬ ಒಂದು ಕಾರಣ ಆಗುತ್ತೆ. ನೆಕ್ಸ್ಟ್ ಗುರು ಏನಾದರೂ ವೀಕ್ ಇದ್ರೆ ಹ್ಯಾಪಿ ಫೀಲಿಂಗ್ ಕಮ್ಮಿ ಇರ್ತದೆ, ನಿಮಗೆ ಲವ್ ಅಲ್ಲಿ ಆನಂದ ಕಮ್ಮಿ ಇರ್ತದೆ, ಒಂಥರ ಸಪ್ಪೆ ಜೀವನ ಅನ್ಸ್ಬೋದು, ಪ್ರೇಮ ಜೀವನ ಅಥವಾ ದಾಂಪತ್ಯ ಜೀವನ. ಈ ಥರ ಗುರು ವೀಕ್ ಇದ್ದಾಗ ಕೂಡ ನಿಮಗೆ ಲವ್ ಲೈಫ್ ಅಥವಾ ದಾಂಪತ್ಯ ಜೀವನ ಫೇಲ್ಯೂರ್ ಆಗ್ಬೋದು. ಇದು ಶುಕ್ರ, ಗುರು, ಬುಧ, ರಾಹು ವೀಕ್ ಇದ್ದಾಗ ನಿಮಗೆ ಪ್ರೇಮ ಜೀವನಕ್ಕೆ ಎಫೆಕ್ಟ್ ಕೊಡುವಂಥ ಒಂದು ಯೋಗಗಳು. ಮತ್ತೆ ಜಾತಕದಲ್ಲಿ 5ನೇ ಮನಾಧಿಪತಿ ಮತ್ತು 7ನೇ ಮನಾಧಿಪತಿ ವೀಕ್ ಇದ್ದಾಗ ಕೂಡ ಇದು ಈ ಥರ ಬರ್ಬೋದು. ಇದನ್ನು ಕೂಡ ನೀವು ಗಮನದಲ್ಲಿರಿಸಬೇಕು. ಈ ಥರ ಒಂದು ವೀಕ್ ಇದ್ದಾಗ ನೀವು ಈ ಥರ ಒಂದು ಗ್ರಹಗಳ ಪರಿಹಾರ ಕರೆಕ್ಟಾಗಿ ಮಾಡ್ಕೋಬೇಕು, ತುಂಬ ಸ್ಟ್ರಾಂಗ್ ಇರಲಿಕ್ಕೆ ಟ್ರೈ ಮಾಡಬೇಕು. ನಿಮಗೇನೋ ಜಾತಕ ವಿಷಯ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದರೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ. ನೆಕ್ಸ್ಟ್ ಬೇರೆ. ನಮಸ್ಕಾರ.